ಎಸ್ ನಮಸ್ತೆ ಎಲ್ಲರಿಗೂ ನಮಸ್ಕಾರ ರೀ. ನಾವು ಇವತ್ತು ಗೋಕಾಕ್ ಭಾಗದ ಸುಣದೋಳಿ ಕಡೆ ಬಂದಿದ್ದೀವಿ. ಇವರಿಗೆ ಕಾಯಿಲೆ ಏನೆಲ್ಲ ಇತ್ತು, ಆಮೇಲೆ ನಮ್ಮ ಈ ಬೆಡ್ರೂಮ್ ಮ್ಯಾಟ್ರಸನ್ನು ತಗೊಂಡು ಸರಿಸುಮಾರಾಗಿ 2.5 ತಿಂಗಳಾಗಿದೆ, ಏನೆಲ್ಲ ಚೇತರಿಕೆ ಆಗಿದೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ. ಎಸ್ ನಮಸ್ಕಾರ. ಎಸ್ ರೀ, ನಿಮಗೆಲ್ಲ ಏನೆಲ್ಲ ಸಮಸ್ಯೆ ಇತ್ತು ಅಂತ ಅನ್ನೋದನ್ನ ಅವ್ರ ಮಗಳನ್ನ ಕೇಳೋಣ. ಪ್ರಕಾಶ್ ಅವರು, ಏನೆಲ್ಲ ಇವ್ರು ನಿಮ್ಮ ತಂದೆಯವ್ರಿಗೆ ಏನೆಲ್ಲ ಸಮಸ್ಯೆ ಇತ್ತು ಅನ್ನೋದನ್ನ ಹೇಳಿ. ಅವ್ರಿಗೆ ತೇಕ, ಕೆಮ್ಮ, ಕಫ, ಕೈಕಾಲು ನುಸುದು, ನರಳು ಆಕ್ಸಿಡೆಂಟ್ ನೋಡಿದ್ರೆ ಎಲ್ಲ ಇರುತ್ತೆ. ಎಸ್ ರೀ, ಈ ಬಯೋಟೆಕ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಎಲ್ಲ ಆರಾಮಾಗೈತ್ರಿ. ಎಷ್ಟು ದಿನ ಆಯ್ತ್ರಿ ತಗೊಂಡ್ರಿ? ಒಂದು 2.5 ತಿಂಗಳು. 2.5 ತಿಂಗಳಾಗೈತ್ರಿ. ಆಕ್ಸಿಡೆಂಟ್ ಆಗಿತ್ತು, ಆಮೇಲೆ ನಿದ್ರೆ ಸಮಸ್ಯೆ ಇತ್ತು, ಕಫ ಇತ್ತು, ಆಮೇಲೆ ದಮ್ ಇತ್ತು. ನಿದ್ರೆ ಸಮಸ್ಯೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ನಿದ್ರೆ ಮಾಡುವಂತ ಸಮಯದಲ್ಲಿ ಕೆಮ್ಮು ಇತ್ತು ಅಂತಂದ್ರೆ ನಿದ್ರೆನೇ ಬರ್ತಾ ಇರಲಿಲ್ಲ, ಅಥವಾ ಮಕ್ಕೊಂಡ ಸಮಯದಲ್ಲಿ ಕೆಮ್ಮು ಇತ್ತು ಅಂತಂದ್ರೆ ಎದ್ದು ಕುತ್ಕೊಳ್ಳುವಂತ ಪರಿಸ್ಥಿತಿ ಇತ್ತು. ಹೀಗಾಗಿ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ನಮ್ಮ ಈ ಬೆಡ್ರೂಮ್ ಮ್ಯಾಟ್ರಸನ್ನ ತಗೊಂಡ್ರು. ಎಸ್, ಮುಂಚೆ ಎಲ್ಲ ಎಷ್ಟೆಲ್ಲ ಆಸ್ಪತ್ರೆಗೆ ತೋರಿಸ್ತಾ ಇದ್ರಿ, ಈಗ ಏನೆಲ್ಲ ಚೇಂಜಸ್ ಆಗಿದೆ? ಮುಂಚೆ ತಿಂಗಳ ದವಾಖಾನಿಗೆ ಹೋಗಬೇಕಾದ್ರೆ ಹೋದಾಗ 3,000-3,500 ರೂಪಾಯಿ ಬಿಲ್ ಆಗ್ತಿತ್ತು. ಎಸ್, ನೋಡ್ತಾ ಇದ್ದೀರಾ ವೀಕ್ಷಕರೇ, ಪ್ರತಿ ತಿಂಗಳು 3,000ರಿಂದ 3,500 ರೂಪಾಯಿ ತನಕ ಬಿಲ್ ಆಗ್ತಾ ಇತ್ತು. ಇವಾಗ ಎಷ್ಟು ಆಗ್ತೈತ್ರಿ? ಇವಾಗ ಗುಳಿಗೆ ಅಷ್ಟೇ ರೀ, ಒಂದ್ ಟೈಮ್ ಅಷ್ಟೇ ಗುಳಿಗೆ ಅಷ್ಟೇ ಕೊಡ್ತೀವಿ. ಮುಂಚೆ ಎಷ್ಟೆಲ್ಲ ಗುಳಿಗೆ ತಗೋತಿದ್ರಿ? ಮುಂಚೆ ಭಾಳ ಆಕೈತ್ರಿ ಗುಳಿಗೆ ಒಂದು 15 ರೂಪಾಯಿ ಆಕೈತ್ರಿ, ದವಾಖಾನೆ ಜಾಸ್ತಿ ಆಕೈತ್ರಿ. ಎಸ್ ರೀ, ಅಂದ್ರೆ ಎಷ್ಟು ಟ್ಯಾಬ್ಲೆಟ್ ತಗೋತಿದ್ರಿ ಮುಂಚೆ ರೀ? ಮುಂಚೆ 2-3 ಟ್ಯಾಬ್ಲೆಟ್ ತಗೋತಿದ್ರಿ. ದಿನಕ್ಕೆ 2-3 ಟ್ಯಾಬ್ಲೆಟ್ ತಗೋತಾ ಇರುವಂತ ವ್ಯಕ್ತಿ ಇವಾಗ ಎಷ್ಟು ತಗೋತಾರೆ? ಇವಾಗ ಒಂದೇ ಒಂದು ಟ್ಯಾಬ್ಲೆಟ್ ತಗೋತಾ ಇದ್ದಾರೆ. ಜೊತೆಗೆ ನಮ್ಮ ಈ ಬೆಡ್ರೂಮ್ ಮ್ಯಾಟ್ರಸ್ ಅನ್ನ ತಗೊಂಡಾದ್ಮೇಲೆ ಆಸ್ಪತ್ರೆನೇ ಹೋಗಿಲ್ಲ ಅವರು. ಹೋಗಿಲ್ಲ. ಎಸ್, ಅದ್ಭುತವಾಗಿರುವಂತ ರಿಸಲ್ಟ್. ನಮ್ಮ ಈ ಒಂದು ಮ್ಯಾಟ್ರಸ್ ಅನ್ನ ತಗೊಂಡು ಆಸ್ಪತ್ರೆಯಿಂದ ದೂರ ಉಳಿಯುವಂತಹ ಸನ್ನಿವೇಶ ಕಣ್ಣಾರೆ ನೋಡ್ತಾ ಇದ್ದೀರಾ. ಈ ಬೆಡ್ರೂಮ್ ಮ್ಯಾಟ್ರಸ್ ಅನ್ನ ತಗೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ನಮಸ್ತೆ.